ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಹೊಸ ಚಿಗುರು ಗಾರ್ಡನ್. ನೋಡಿ, ಬೀನ್ಸ್ ಇದು ಹೆಂಗೆ ತಿಂದಾಕಿದೆ ಹುಳ ಅಂತ. ಔಷಧಿ ಹೊಡಿಲಿಲ್ಲ ಅಂದರೆ ಹಿಂಗೆ ತರಕಾರಿಗಳನ್ನ ಏನು ಬಿಡೋದಿಲ್ಲ, ಹೂವಿನ ಗಿಡಗಳೆಲ್ಲ ತಿಂದಾಕುತ್ತೆ ಹುಳಗಳು. ಅದಕ್ಕೆ ವಾರಕ್ಕೆ 2 ಬಾರಿ ಔಷಧಿ ಹೊಡಿಬೇಕು. ನೋಡಿ ಎಷ್ಟು ಗೊಂಚಲಾಗಿ ಬೀನ್ಸ್ ಬಂದಿದೆ ಅಂತ. ಇದು ಸೀಬೆ ಗಿಡ ತೋಟದ ಹತ್ರ ಇರೋದು. ಇದು ಎಲ್ಲ ಕಿತ್ಕೊಂಡು ಹೋಗಿದ್ದಾರೆ ಯಾರೋ. ಇವೆರಡೇ ಇರೋದು, ಅದಕ್ಕೆ ನಾನು ತೆಗಿತಿದ್ದೀನಿ ನೋಡಿಬಿಟ್ಟು. ಇದೇ ಫಸ್ಟ್ ಟೈಮ್ ಬಿಡ್ತಿರೋದು, ಇದೇ ಮೊದಲನೇ ಬಾರಿ ಫಸ್ಟಿಂದ. ನೋಡಿ ಕಂಬಳಿ ಹುಳ ಹೇಗಿದೆ ಅಂತ. ಔಷಧಿ ಹೊಡಿಲಿಲ್ಲ ಅಂದರೆ ಹಿಂಗೆ ಬರ್ತಾ ಇರ್ತವೆ, ತಿಂತಾ ಇರ್ತವೆ ಗಿಡಗಳನ್ನ. ನೋಡಿ ಫಂಗಸ್ ಹೆಂಗೆ, ಬ್ಲ್ಯಾಕ್ ಹುಳ ಇದು ಬ್ಯಾಡಿಗೆ ಮೆಣಸಿನ್ಕಾಯಿಂದು ಸೀಡ್ಸ್ ಹಾಕಿದೆ, ಬಂದಿದೆ. ಇದು ಬೆಂಡೆಕಾಯಿ ಗಿಡ, ಇದು ಪಡವಲಕಾಯಿ ಗಿಡ. ನೋಡಿ ಆಲೆ ಹಬ್ಬಿದೆ, ಬೇರೆ ಕಡೆ ನೆಡಬೇಕು ಗಿಡನ. ಎಷ್ಟು ಚೆನ್ನಾಗಿ ಬಂದೈತೆ ನೋಡಿ. ಇದಕ್ಕೆ ನಾವು ಸೀಡ್ಸ್ ಹಾಕುವಾಗ ಏನು ಮಾಡಬೇಕು ಅಂತಂದರೆ, ಗಂಜಲ ಮತ್ತು ಸುಣ್ಣ ಜೊತೆ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ಹಾಕಿದ್ರೆ ಚೆನ್ನಾಗಿ ಬರುತ್ತೆ, ಬೀಜ ಎಲ್ಲ ಬರುತ್ತೆ. ನೋಡಿ ಸೊಪ್ಪು ಎಷ್ಟು ಚೆನ್ನಾಗಿ ಬಂದೈತೆ, ದಂಟಿನ ಸೊಪ್ಪು. ಇದು ಟೊಮೊಟೊ ಗಿಡ, ಪಾಲಕ್ಕು ನಾನು ತೆಗ್ದಿದ್ದೀನಿ ಆಲೆ. ಇದು ಸಬ್ಬಕ್ಕಿ ಸೊಪ್ಪಿನ ಗಿಡ, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಸೊಪ್ಪು ಇದು. ನೋಡಿ ಇಷ್ಟು ನೀರು ಡ್ರೈ ಆಗೋ ಗಂಟ ಬಿಡಬೇಡಿ, ಗಿಡ ಡ್ಯಾಮೇಜ್ ಆಗುತ್ತೆ. ಗಿಡಕ್ಕೆ ನೀರು ಹಾಕಬೇಕು, ಅಷ್ಟು ಮಣ್ಣು ಒಣಗೋವರೆಗೂ ಬಿಡಬಾರ್ದು ಪಾಟಲ್ಲಿ. ಯಾವಾಗಲೂ ನೀರು ಹಾಕ್ತಾ ಇರಬೇಕು. ಬೇಸಿಗೆಲಂತೂ ಡೈಲಿ ನೀರು ಹಾಕಿದ್ರೂ ಏನೂ ಪ್ರಾಬ್ಲಮ್ ಆಗೋಲ್ಲ. ಇಲ್ಲಾಂದರೆ ಗಿಡ ಒಣಗೋಗುತ್ತೆ, ಅಷ್ಟು ಡ್ರೈ ಆಗೋ ಗಂಟ ಬಿಟ್ಟರೆ ಪಾಟಲ್ಲಿ. ನೋಡಿ ಹೂವು ನಾನು ರೀಪಾಟಿಂಗ್ ಮಾಡಿದ್ಮೇಲೆ ಎಷ್ಟು ಗೊಂಚಲು ನಾನು ಸಗಣಿ ನೀರು ಹಾಕ್ತಿರ್ತೀನಿ, ಯಾವಾಗಲೂ ಸುಣ್ಣದ ನೀರು ಮತ್ತು ಬುದಿ ನೀರು ಹಾಕ್ತಿರ್ತೀನಲ್ಲ, ಅದಕ್ಕೆ ಎಷ್ಟು ಸೈಜ್ ಬಂದಿದೆ ಹೂವು ಅಂತ. ಅದು ತುಂಬ ಚಿಕ್ಕದು. ನಾನು ತೆಗಿತಿರ್ತೀನಿ, ಆಗಾಗಲೇ ಮೆಣಸಿನ್ಕಾಯಿ ಬರ್ತಾ ಇರುತ್ತೆ. ಅದು ಹಣ್ಣಾಗಕ್ಕೆ ಬಿಟ್ಟಿದ್ದೀನಿ, ಅದನ್ನ ಸೀಡ್ಸ್ ಮಾಡೋದಕ್ಕೆ. ನೋಡಿ ಇದು ರೀಪಾಟಿಂಗ್ ಮಾಡಿದ್ಮೇಲೆ ಎಷ್ಟು ಗ್ರೀನ್ ಆಗಿದೆ ಇದ್ರ ಗಿಡ. ಕನಕಾಂಬರ, ಇದು ಶಂಖಪುಷ್ಪದ ಹೂವು. ತೋಟದ ಹತ್ರ ಹಾಕಿದ್ದೀನಿ, ಎಷ್ಟು ಇಡೀ ತೋಟ ಎಲ್ಲ ಹರಡ್ಕೊಂಡಿದೆ. ಇದು ನೋಡಿ ಎಷ್ಟೊಂದು ಹೂ ಬಿಟ್ಟಿದೆ ಈಗ. ಇದು ವೈಟು, ನನ್ನ ಹತ್ರ ನನಗೆ ಬ್ಲೂ ಇಷ್ಟ, ಬ್ಲೂ ಇಲ್ಲ, ತೆಗ್ದು ನೆಡಬೇಕು. ಮತ್ತು ದಾಸವಾಳ ಗಿಡದಲ್ಲಿ, ಯಾವುದೇ ಗಿಡದಲ್ಲಾಗಿರ್ಬೋದು, ಈ ಥರ ಹೂವು ಒಣಗಿದ್ಮೇಲೆ ಅಲ್ಲೇ ಬಿಡಬಾರ್ದು. ಬಿಟ್ಟರೆ ಏನಾಗುತ್ತೆ, ನೆಕ್ಸ್ಟು ಹೂವು ಬರೋದಕ್ಕೆ ಅದು ಮಗು ಏನಾಗುತ್ತೆ, ಹೂವು ಕಮ್ಮಿ ಆಗುತ್ತೆ, ಮೊಗ್ಗು ಕಮ್ಮಿ ಆಗುತ್ತೆ. ಅದು ತೆಗೆದ್ರೆ ಚೆನ್ನಾಗಿ ಹೂವು ಜಾಸ್ತಿ ಬಿಡುತ್ತೆ ಮತ್ತು ಮೊಗ್ಗುಗಳು ಜಾಸ್ತಿ ಆಗುತ್ತೆ. ನೋಡಿ ಹೂವು ಇದು ನೆನ್ನೆ ಹೂವು ಅದು ಅರಳಿರೋದು. ನೋಡಿ ಇದು ಕುಕ್ಕುಂಬರ್ ಗಿಡ, ಸೌತೆಕಾಯಿ ಗಿಡ. ಎಷ್ಟು ಬಿಟ್ಟಿದೆ ಅಂದರೆ, ಇಲ್ಲಿ ಈಚಾಗಿದೆ ಅಂದರೆ ನೋಡಿ, ಎಷ್ಟು ಗೊಂಚಲು ಅಲ್ಲೇ ಸಖತ್ತಾಗಿ ಬಂದೈತೆ ಸೌತೆಕಾಯಿ. ಒಂದು ದಪ್ಪ ಆಗಿದೆ ಅಂದರೆ ಅದು ನಾನು ತೆಗ್ದಿಲ್ಲ, ಇನ್ನೂ ಕವರ್ ಹಾಕಿದ್ದೀನಿ. ಅದು ಕಾಯಿ ಕೊರೆಯೋ ಹುಳ ಅದೊಂದು ಸ್ವಲ್ಪ ತೂತ ಮಾಡಿಬಿಟ್ಟಿತ್ತು, ಅದಕ್ಕೋಸ್ಕರ ನಾನು ಏನು ಮಾಡ್ತಾಯಿದ್ದೀನಿ, ಕವರ್ ಹಾಕಿದ್ದೀನಿ. ನೋಡಿ ಇಲ್ಲೆಲ್ಲ ಬಂದಿದೆ, ಎಷ್ಟು ಚೆನ್ನಾಗಿ ಬಂದೈತೆ ಅಂದ್ಬೇಡಿ. ಇದು ಸೌತೆಕಾಯಿ, ಅದರಲ್ಲಿ ಎಷ್ಟು ಬರುತ್ತೆ ಗಿಡದಲ್ಲಿ ಅಂತ ಬಿಟ್ಟ ಮೇಲೆ ತೋರಿಸ್ತೀನಿ. ಈ ಥರದ ಒಂದು 3 ಗಿಡ ಹಾಕೊಂಡ್ರೆ ಸಾಕು, ತರಕಾರಿ ಗಿಡಗಳು. ನೋಡಿ ನಾನು ಇಷ್ಟು ಚಿಕ್ಕ ಚೀಲದಲ್ಲಿ ನೋಡಿ ಕವರ್ ಹಾಕಿದ್ದೀನಿ, ಹುಳ ತಿನ್ನುತ್ತೆ ಅನ್ನೋಕ್ಕೋಸ್ಕರ. ನಾವು ಜಾಸ್ತಿ ಯಾವಾಗಲೂ ಇಂಥ ಗಿಡಗಳನ್ನ ಇರಬೇಕಾದ್ರೆ ಪಾಟು ದೊಡ್ಡದಾದರೆ ಚೆನ್ನಾಗಿ ಬರುತ್ತೆ. ಹಬ್ಬು ಗಿಡಗಳು ಆದರೆ ಸ್ವಲ್ಪ ಪಾಟ್ ಚೆನ್ನಾಗಿ ಅಗಲಾಗಿರೋದನ್ನ ಅದರಲ್ಲಿ ನೆಡಬೇಕು. ನೋಡಿ ನಾನು ಇದರಲ್ಲಿ ಹಾಕಿದ್ದೀನಿ, ಅಷ್ಟು ಬಿಟ್ಟಿದೆ. ನೋಡೋಣ ಇದರಲ್ಲಿ ಹಾಕಿದ್ದೀನಿ, ಎಷ್ಟು ಕಾಯಿ ಬಿಡುತ್ತೆ ಅಂತ ನೋಡೋಣ, ಲಾಸ್ಟಲ್ಲಿ ತೋರಿಸ್ತೀನಿ. ಇದು ತೊಂಡೆಕಾಯಿ ಗಿಡ. ನೋಡಿ ಇದು ಫಸ್ಟ್ ಟೈಮ್ ಇದು ಬಂದಿರೋದು, ಒಂದೇ ಬಂದಿರೋದು. ಈಗ ಸ್ಟಾರ್ಟ್ ಆಗ್ತಿದೆ ಕಾಯಿ. ನೋಡಿ ಸೌತೆಕಾಯಿ ಆಗಿದೆ, ಹಿಂಗಾಗಿದೆ ಅಂತ ನೀವು ತೋರಿಸೋಣ ಅಂದ್ಬಿಟ್ಟು ಕವರಿಂದ ಬಿಚ್ಚಿದೆ. ನೋಡಿ ಎಷ್ಟು ದಪ್ಪ ಆಗಿದೆ, ಇನ್ನೂ ಒಂದು ಸ್ವಲ್ಪ ದಪ್ಪ ಆದಮೇಲೆ ತೆಗಿತೀನಿ, ತೆಗೆದ್ಮೇಲೆ ತೋರಿಸ್ತೀನಿ. ಸ್ಟಾರ್ ಫ್ರೂಟ್ ಇದು. ನೋಡಿ ಆಲೆಯ ಒಂದು ಮೀಡಿಯಮ್ ಸೈಜಲ್ಲಿದೆ. ಇನ್ನೇನು ಒಂದು ಮಂತ್ ಹಣ್ಣಾಗುತ್ತೆ, ಇದು 15 ಡೇಸ್ಗೆ ಹಣ್ಣಾಗುತ್ತೆ ಅನಿಸುತ್ತೆ. ಚೆನ್ನಾಗಿದೆ, ಮೊದಲನೇ ಕಾಯಿ ಇದು ಬಿಟ್ಟಿರೋದು ಈ ಗಿಡದಲ್ಲಿ. ಈ ವಿಡಿಯೋ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಫುಲ್ ನೋಡಿ. ಥ್ಯಾಂಕ್ ಯು ಸೋ ಮಚ್.